ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ, ಇದರಿಂದ ಇವತ್ತು ಚೌಪಾಯಿಗಳನ್ನು ನಾವು ತಿಳ್ಕೊಳ್ಳೋಣ. ಪುರ ಜನ ನಾರಿ ಮಗನ ಅತಿ ಪ್ರೀತಿ, ಬಾಸರ ಜಾಹಿ ಪಲಕ ಸಮ ಭೀತಿ, ಸಿಯ ಸಾಸು ಪ್ರತಿ ಬೇಷ ಬನಾಯಿ, ಸಾದರ ಕರಯಿ ಸರಿಸ್ ಸೇವಕಾಯಿ, ಲಖಾ ನ ಮರಮು ರಾಮ ಬಿನು ಕಾಹೂ, ಮಾಯಾ ಸಬಸಿಯ ಮಾಯಾ ಮಾಹೂ, सीय सासु सेवा बस कीन्ही, तिन्ह लही सुख सिख आशिष दीन्ही, लखी सीय सहित सरल दोऊ भाई, कुटिल रानी पछितानी अघाई, अवनि जमहि जाचति कैकेयी, महि न बीचु विधि मीचु न देई, लोकहु वेद विदित कभी कहीं, राम भिमुख थलु नरक न लहहि, यहु संसवु सबके मन माहि, राम गवनु विधಿ ಅವಧಿಕಿ ನಾಹಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಅಯೋಧ್ಯ ನಿವಾಸಿಗಳಾದಂತಹ ಸ್ತ್ರೀ ಪುರುಷರು ಅತ್ಯಂತ ಪ್ರೇಮಮಗ್ನರಾಗಿ, ಅಂದ್ರೇನು, ಈಗ ರಾಮನ ಹತ್ರ ಬಂದ್ಬಿಟ್ಟಿದ್ವಿ, ನಮಗೆ ಯೋಚನೆ ಇಲ್ಲ, ರಾಮ ಈಗ ನಮ್ಮ ಜೊತೆ ಬರ್ತಾನೆ ಅಥವಾ ರಾಮನ ಜೊತೆಲಿ ನಾವಿಲ್ಲೇ ಇರ್ತೀವಿ ಅಂತ ಅವ್ರ ಮನಸ್ಸಲ್ಲಿ ಅಂದ್ಕೊಂಡಿದ್ದಾರೆ. ಅವನು ಜೊತೆಯಲ್ಲಿದ್ದಾಗ ಏನು ಯೋಚನೆ ತಾನೇ ಇರುತ್ತೆ. ಅದಕ್ಕೆ ಅವರೆಲ್ಲ ತುಂಬ ಸಂತೋಷದಿಂದ ಆ ರಾಮನ ಪ್ರೀತಿಯಲ್ಲಿ ಮುಳುಗೋಗಿದ್ದಾರೆ. ಆ ಮುಳುಗೋಗಿ ಕಾಡಲ್ಲೆಲ್ಲ ಸುತ್ತಾಡಿಕೊಂಡು ನಲಿದಾಡಿಕೊಂಡು ಕುಣಿದಾಡಿಕೊಂಡು ಸಂತೋಷವಾಗಿದ್ದಾರ. ಆ ಸಂತೋಷದಲ್ಲಿ ದಿನಗಳೆಲ್ಲ ಕ್ಷಣದಂತೆ ಕಳೀತಾ ಇದ್ದಾರೆ. ಅವರಿಗೆ ಗೊತ್ತಾಗ್ತಾನೆ ಇಲ್ಲ ಹೇಗೆ ಸಮಯ ಹೋಗ್ತಾ ಇದೆ ಅಂತಂದ್ಬಿಟ್ಟು ಸೀತಾದೇವಿ ಏನು ಮಾಡ್ತಾಳೆ, ತನ್ನ ಎಲ್ಲ ಅತ್ತೆಯಂದಿರ ಸೇವೆಯನ್ನ ಒಬ್ಬೊಬ್ಬರಿಗೆ ಒಂದೊಂದು ರೂಪವನ್ನು ಧರಿಸಿ ಅವಳು ಆದರದಿಂದ ಗೌರವದಿಂದ ಸೇವೆ ಮಾಡ್ತಾ ಇದ್ದಾಳೆ. ಇಲ್ಲಿ ನೋಡಿ, ಸೀತೆ ಒಬ್ಬೊಬ್ಬ ಅತ್ತೆಯಂದ್ರನ್ನ ಅಂತ ಹೇಳ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ರಾಜರಿಗೆ ಬೇಕಾದಷ್ಟು ರಾಣಿಯರು ಇರ್ತಾ ಇದ್ರು. ಇಲ್ಲಿ 3 ಜನನ್ನ ಮುಖ್ಯ ರಾಣಿಯರು ಅಂತ ನಾವು ತಿಳ್ಕೊಂಡಿದ್ದೀವಲ್ವಾ. ಆ ರೀತಿ ಬೇಕಾದಷ್ಟು ದಶರಥ ಮಹಾರಾಜನಿಗೆ ರಾಣಿಯರಿದ್ರು. 100 ಅಂತಲೂ ತಿಳ್ಕೊಬೋದು ನಾವು, ಇನ್ನೂ ಹೆಚ್ಚಾಗೇ ಇದ್ರು ಅನ್ಸುತ್ತೆ. ಸೊ ಇಲ್ಲಿ 100 ರಾಣಿಯರು ಅಂತ ತಿಳ್ಕೊಂಡ್ರು ಕೂಡ ಒಬ್ಬೊಬ್ಬ ರಾಣಿ ಹತ್ರನೂ ಒಬ್ಬೊಬ್ಬ ಸೀತೆ ಇದ್ಲು ಅಂತ ಹೇಳ್ತಾ ಇದ್ದಾರೆ. ಅಂದರೆ ತನ್ನನ್ನು ತಾನು ಅಷ್ಟು ಸೀತೆಯರನ್ನಾಗಿ, ಹೇಗೆ ಕೃಷ್ಣ ತನ್ನನ್ನು ತಾನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತಾನೆ ನೋಡಿ, ಅಷ್ಟು ಗೋಪಿಕೆಯರ ಜೊತೆ ತಾನು ಅಷ್ಟು ಕೃಷ್ಣನಾಗಿರ್ತಾ ಇದ್ದ. ಅಷ್ಟು ತಾನು ಮದುವೆ ಆದಂಥ 16,000 ರಾಣಿಯರಿದ್ರಲ್ವ, ಅಷ್ಟು ಕೃಷ್ಣರನ್ನಾಗಿ ಅವನು ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಅವ್ರ ಜೊತೆ ಇರ್ತಾ ಇದ್ನಲ್ಲ. ಅದೇ ರೀತಿ ಇಲ್ಲಿ ಅತ್ತೆಯಂದಿರು ಅಂತ ಕೊಟ್ಟಿದ್ದಾರೆ. ಬೇಕಾದಷ್ಟು ಜನ ಅತ್ತೆಯಂದಿರು ಇದ್ರು ಅವಳಿಗೆ. ಅಷ್ಟು ಸೀತೆಯರನ್ನಾಗಿ ಪ್ರತಿಯೊಬ್ಬರನ್ನು ಕೂಡ ಗೌರವದಿಂದ ಅವಳು ತುಂಬ ರೆಸ್ಪೆಕ್ಟ್ ಕೊಟ್ಟು ಅವರಿಗೆ ಸೇವೆ ಮಾಡ್ತಾ ಇದ್ಲು. ಇಲ್ಲಿ ಈ ರಹಸ್ಯ ಇದೆಯಲ್ಲ, ಇದು ರಾಮನಿಗಲ್ಲದೆ ಬೇರೆ ಯಾರಿಗೂ ಗೊತ್ತಾಗಲಿಲ್ಲ. ಯಾಕೆ ಅಂತಂದರೆ ಸೀತಾದೇವಿ ಪರಾಶಕ್ತಿ, ಮಾಯಾ ಸ್ವರೂಪಿಣಿ ಅವಳು ಅಲ್ವಾ. ಎಲ್ಲ ಮಾಯೆಗಳು ಅವಳ ಅಧೀನದಲ್ಲೇ ಇವೆ. ಮಾಯಾ ದೇವಿ ಅವಳು. ಅದಕ್ಕೋಸ್ಕರ ಅವಳೇನು ಮಾಡ್ತಾ ಇದ್ದಾಳೆ, ತನ್ನನ್ನು ತಾನು ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಎಲ್ಲರ ಜೊತೆಯಲ್ಲೂ ಇದ್ದಾಳೆ. ಆದರೆ ಇದು ರಾಮನಿಗೆ ಮಾತ್ರ ಗೊತ್ತಿರುವಂಥ ವಿಷಯ. ಅವಳು ತನ್ನ ಸೇವೆಯಿಂದ ಎಲ್ಲ ಅತ್ತೆಯಂದಿರನ್ನು ಕೂಡ ಸಂತೃಪ್ತಿಗೊಳಿಸ್ತಾಳೆ. ಈಗ ಬೇಕಾದಷ್ಟು ಜನ ಇದ್ರಲ್ವಾ, ಅವರೆಲ್ಲರಿಗೂ ಸೇವೆ ಮಾಡ್ತಾಳೆ. ಅವರೆಲ್ಲರೂ ಕೂಡ ಸೀತೆಗೆ ಉಪದೇಶಗಳನ್ನು ಮಾಡ್ತಾರೆ, ಆಶೀರ್ವಾದವನ್ನು ಕೂಡ ಕೊಡ್ತಾರೆ. ಸೀತಾ ಸಮೇತ ರಾಮ ಲಕ್ಷ್ಮಣರ ಸರಳ ಸ್ವಭಾವವನ್ನು ನೋಡಿ, ಅವರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೋ ಅದೆಲ್ಲವನ್ನ ನೋಡಿ ಕುಟಿಲ ಸ್ವಭಾವದ ರಾಣಿ ಯಾರು, ಕೈಕೆ, ತುಂಬ ಪಶ್ಚಾತ್ತಾಪ ಪಟ್ಕೊಳ್ತಾಳೆ. ಅಂದರೆ ಅವ್ರ ಮನಸ್ಸಲ್ಲಿ ನಾನು ಹೀಗೆ ಮಾಡಿದ್ನಲ್ಲ ಅಂತ ಒಂದು ಚೂರು ಕೋಪ ಆಗಲಿ ಅಥವಾ ದ್ವೇಷ ಭಾವನೆ ಆಗಲಿ, ನನಗೂ ಅವ್ರು ಆ ರೀತಿ ಮಾಡಬೇಕು ಅನ್ನೋ ಅನಾಧಾರ ಮಾಡೋದಾಗಲಿ ಯಾವುದೂ ಕಾಣಿಸ್ತಾ ಇಲ್ಲ ಅವಳಿಗೆ. ಎಷ್ಟು ಸರಳ ಸ್ವಭಾವದವರು ಅಂತ ನೋಡ್ತಾ ಇದ್ದಾಳೆ. ಅವಳಿಗೆ ನೋಡಿ ನೋಡಿ ತುಂಬ ಪಶ್ಚಾತ್ತಾಪ ಆಗುತ್ತೆ ಅವಳಿಗೆ. ಈ ಭೂದೇವಿ ನನ್ನನ್ನು ಯಾಕೆ ನುಂಗ್ತಾ ಇಲ್ಲ,
ವಿಧಾತ ನನಗೆ ಯಾಕೆ ಸಾವನ್ನ ಕರುಣಿಸ್ತಾ ಇಲ್ಲ ಅಂತಂದ್ಬಿಟ್ಟು ಅವಳು ಭೂದೇವಿಯನ್ನ ಮತ್ತೆ ಆ ಯಮನನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ. ಈಗ ನಾವೇನಾದರೂ ತಪ್ಪು ಮಾಡಿದ್ರೆ, ಒಳ್ಳೆಯವರಿಗೆ ಕೆಟ್ಟದ್ದನ್ನು ಬಯಸಿದಾಗ ನಮ್ಮ ಮನಸ್ಸು ಚಡಪಡಿಸ್ತಾ ಇರುತ್ತೆ, ಅದು ಪಶ್ಚಾತ್ತಾಪದ ಬೇಗೆಯಲ್ಲಿ ಉರಿತಾ ಇರುತ್ತೆ. ಆ ಸಮಯದಲ್ಲಿ ನಮ್ಗೆ ಏನನ್ಸುತ್ತೆ, ಅವರೇ ನಮ್ಮ ಮುಂದೆ ಬಂದಾಗ ಅಯ್ಯೋ ಮುಖ ತೋರ್ಸೋದಕ್ಕಾಗದೆ ನಾನು ಯಾಕೆ ಸತ್ತೋಗ್ತಾ ಇಲ್ವೋ ಅಥವಾ ನಾನು ಯಾಕೆ ಇಲ್ಲಿ ಇದೀನೋ ಅನ್ನಿಸ್ಬಿಡುತ್ತೆ ನೋಡಿ. ಆ ರೀತಿ ಅವಳಿಗೆ ಅದು ಕೂಡ ಅವರು ನಾವು ಕೆಟ್ಟದ್ದು ಮಾಡಿದರೂ ಕೂಡ ಅವರು ನಮಗೆ ಒಳ್ಳೆಯದೇ ಮಾಡ್ತಾ ಇದ್ರೆ ಅವಾಗ ಇನ್ನೂ ನಮಗದು ಚುಚ್ಚುತ್ತಾ ಇರತ್ತೆ. ಆ ರೀತಿ ಒಂದು ಭಾವದಲ್ಲಿ ಉಳಿದಾಳೆ ನೋಡಿ. ಇಲ್ಲಿ ಅವರಿಬ್ಬರಲ್ಲಿದ್ದಂಥ ಒಳ್ಳೆ ಸ್ವಭಾವವನ್ನು ನೋಡಿ ನಾನಿಂಥ ಮಕ್ಕಳಿಗೆ ಈ ರೀತಿ ಎಲ್ಲ ಕಷ್ಟ ಕೊಟ್ಬಿಟ್ನಲ್ಲ ಅಂತ ಅವಳಿಗೆ ಪಶ್ಚಾತ್ತಾಪ ಆಗ್ತಾ ಇದೆ. ಶ್ರೀರಾಮನಿಗೆ ವಿಮುಖರಾದವರಿಗೆ ನರಕದಲ್ಲೂ ಕೂಡ ಸ್ಥಾನ ಸಿಗೋದಿಲ್ಲ ಅಂತ ವೇದಶಾಸ್ತ್ರಗಳಲ್ಲಿ ಪ್ರಸಿದ್ಧವಾಗಿದೆ. ಕವಿಗಳು ಕೂಡ ಹಾಗೆ ಹೇಳ್ತಾರೆ. ಇಲ್ಲಿ ಒಂದು ವಿಷಯ, ನಾವು ಎಷ್ಟು ಐಹಿಕದಲ್ಲಿ ಮುಳುಗಿದ್ದೀವಿ ಅಂತಂದರೆ ಭಗವಂತನ ವಿಷಯವನ್ನು ಹೇಳೋದಕ್ಕೂ ಅಥವಾ ಕೇಳೋದಕ್ಕೂ ಕೂಡ ನಮಗೆ ಸಮಯ ಇಲ್ಲ. ಅಂದರೆ ಯಾರಾದರೂ ಹೇಳ್ತೀನಿ ಬನ್ನಿ ಅಂತಂದರೆ ಅಯ್ಯೋ ನಂಗೆ ಟೈಮ್ ಇಲ್ಲ ಬಿಡ್ರಿ, ನನ್ನ ಕೆಲಸ ನನಗೆ, ನನ್ನ ಮನೆ ತಾಪತ್ರಯ ನನಗೆ, ಅಂದರೆ ಆ ತಾಪತ್ರಯ ಇದೆ ಅಂತ ಗೊತ್ತು, ಅದರಿಂದ ಹೊರಗಡೆ ಬರೋದಕ್ಕೆ ಇರುವಂಥ ದಾರಿ ಭಗವಂತನ ವಿಷಯ. ಆದರೆ ಅದನ್ನು ಕೇಳೋದಕ್ಕೆ ನಮಗೆ ಆಸಕ್ತಿ ಇಲ್ಲ, ಸಮಯ ಇಲ್ಲ. ಯಾಕೆ? ನಾವು ಐಹಿಕದಲ್ಲಿ ಅಷ್ಟು ಮುಳುಗಿರೋದ್ರಿಂದ ಅಲ್ವಾ. ನಾವೆಲ್ಲ ಹಾಗೆ ಹೇಳೋದು. ಆದರೆ ಶಾಸ್ತ್ರಗಳಲ್ಲಿ ಹೇಳಿರುವ ಈ ಮಾತನ್ನು ಕೇಳಿ ಯಾರು ರಾಮನಿಗೆ ವಿಮುಖರಾಗ್ತಾರೋ ಅವರಿಗೆ ನರಕದಲ್ಲೂ ಕೂಡ ಜಾಗ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಬರೀ ಐಹಿಕದಲ್ಲಿ ಈಗ ಮುಳುಗಿದ್ರೆ ನಂತರ ನಾವು ಎಲ್ಲಿಗೆ ಹೋಗ್ತೀವೋ ಗೊತ್ತಿಲ್ಲ. ನಮಗೆ ಮುಂದೇನು ಒಳ್ಳೆ ಜನ್ಮ ಬೇಕು ಅಂತಂದರೆ ನೋಡಿ, ಇದು ನಮಗೆ ಚಾಯ್ಸ್ ಬಿಟ್ಟಿದ್ದಾನೆ ಭಗವಂತ. ನೀನು ಯೋಚನೆ ಮಾಡಿ, ನೀನು ಧರ್ಮಗ್ರಂಥಗಳಲ್ಲಿರುವಂಥ ವಿಚಾರಗಳನ್ನು ತಿಳ್ಕೊಂಡು ಸತ್ಸಂಗದಲ್ಲಿ ಭಾಗಿಯಾಗಿದ್ದರೆ ನಮಗೆ ಅವಿವೇಕ ಜಾಗೃತ ಆದಾಗ ನಮಗೆ ಈ ವಿಷಯಗಳೆಲ್ಲ ಗೊತ್ತಾಗುತ್ತೆ. ಈಗ ನಾನು ಧರ್ಮಗ್ರಂಥನೇ ಮುಟ್ಲಿಲ್ಲ ಅಂತಂದರೆ ಅದರಲ್ಲಿರುವಂಥ ವಿಷಯ ನನಗೆ ಹೇಗೆ ಗೊತ್ತಾಗಬೇಕು ಅಲ್ವಾ. ಈಗ ನಾನು ಒಂದು ಸೊಸೈಟಿಲಿ ಇರ್ತೀನಿ ಅಂದರೆ ಅಲ್ಲಿ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಅದನ್ನು ತಿಳ್ಕೋಬೇಕಾಗಿರುವಂಥದ್ದು ನನ್ನ ಕರ್ತವ್ಯ, ಅದು ನನ್ನ ಜವಾಬ್ದಾರಿ ಅದು ಅಲ್ವಾ. ತಿಳ್ಕೊಂಡು ಅದ್ರ ಹಾಗೆ ನಡ್ಕೋಬೇಕು ನಾನು. ಅದನ್ನು ನಾನು ತಿಳ್ಕೊಳ್ಳದೆ ನಾಳೆ ದಿವಸ ನಾನು ಏನೋ ಒಂದು ತಪ್ಪು ಮಾಡ್ತೀನಿ, ಅದರಲ್ಲಿರುವ ರೂಲ್ಸನ್ನು ಬ್ರೇಕ್ ಮಾಡ್ತೀನಿ, ಅವಾಗ ಏನಾಗುತ್ತೆ, ನನಗೆ ಫೈನ್ ಹಾಕ್ತಾರೆ ಅಥವಾ ನನಗೆ ಶಿಕ್ಷೆಯನ್ನು ಕೊಡ್ತಾರೆ. ಅವಾಗ ನನಗೆ ಗೊತ್ತಿರಲಿಲ್ಲ, ನಾನು ನೋಡಿಲ್ಲ ಅಂತಂದರೆ ಅದು ಅವ್ರ ತಪ್ಪಲ್ಲ, ಅದು ನಾನು ತಿಳ್ಕೊಬೇಕಾಗಿರೋದು ನನ್ನ ಕರ್ತವ್ಯ ಅದಲ್ವಾ. ಸೊ ಅವಾಗೇನು ಮಾಡ್ತಾರೆ, ನೀನು ತಿಳ್ಕೊಬೇಕಾಗಿತ್ತಪ್ಪ, ಅದು ಎಷ್ಟೋ ದಿವಸದಿಂದ ಈ ರೂಲ್ಸ್ ಇದೆ ಅಂತ ಹೇಳ್ತಾರೆ ಹೊರತು ಹೌದಾ ಆಯಿತು ಅಂತ ಬಿಟ್ಬಿಡೋದಿಲ್ಲ ನಮ್ಮನ್ನು ಅಲ್ವಾ. ಅದೇ ರೀತಿ ನಾವು ಈ ಸಂಸಾರದ ತಾಪತ್ರಯಗಳಿಂದ ಹೊರಗಡೆ ಬರಬೇಕು, ಐಹಿಕದಿಂದ ಹೊರಗಡೆ ಬರಬೇಕು ಅಂತಂದರೆ ಇರೋದು ಒಂದೇ ದಾರಿ, ಭಗವಂತನ ವಿಷಯಗಳು. ಭಗವಂತ ಅವನಿಗೆ ನಾವು ಟೈಮ್ ಕೊಡೋದಿಲ್ಲ ಅಂತಂದಮೇಲೆ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಭಗವಂತ ಅಷ್ಟೇ ಹೇಳ್ತಾನೆ. ಹೇಳಿದ್ದೀನಪ್ಪ, ಧರ್ಮಗ್ರಂಥಗಳಲ್ಲಿ ಹೇಳಿದ್ದೀನಿ, ಭಗವದ್ಗೀತೆ ನಾನೇ ಸ್ವಯಂ ಹೇಳಿದ್ದೀನಿ, ಅದನ್ನು ತಿಳ್ಕೊಳ್ಳಿಲ್ಲ ಅಂತಂದರೆ ಅದು ನಿನ್ನ ಪ್ರಾಬ್ಲಮ್ಮೇ ಹೊರತು ನನ್ನ ಪ್ರಾಬ್ಲಮ್ ಅಲ್ಲ. ಅಂದರೆ ನಮಗೆ ಇನ್ನೂ ನೆಕ್ಸ್ಟ್ ಜನ್ಮ ಕೂಡ ಒಳ್ಳೆಯದಾಗಿರಬೇಕು, ನಾನು ನೆಮ್ಮದಿಯಾಗಿರಬೇಕು ಅಥವಾ ಭಗವಂತನ ಧ್ಯಾನದಲ್ಲಿರಬೇಕು, ಆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇರಬೇಕು ಅಂತೆಲ್ಲ ನಮ್ಮ ಮನಸ್ಸಲ್ಲಿ ಇದ್ದರೆ ನಾವು ಭಗವಂತನ ವಿಚಾರವನ್ನು ಕೇಳಬೇಕು. ಇಲ್ಲ ಹೇಗಿದ್ರೂ ನಡೆಯುತ್ತೆ ಅಂತಂದರೆ ಅವ್ರಿಷ್ಟ ಅದು ಅಲ್ವಾ. ಭಗವಂತನೇ ಹೇಳ್ಬಿಟ್ಟಿದ್ದಾನೆ, ನಾನು ಯಾವುದಕ್ಕೂ ಫೋರ್ಸ್ ಮಾಡೋದಿಲ್ಲ, ಹೇಳೋದು ನನ್ನ ಕರ್ತವ್ಯ, ಪಾಲಿಸೋದು ಬಿಡೋದು ನಿನಗೆ ಬಿಟ್ಟಿರೋದು ಅಂತಂದ್ಬಿಟ್ಟು. ಸೊ ಇಲ್ಲಿ ಕೈಕೆ ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ. ಮತ್ತು ಅಲ್ಲಿದ್ದಂಥ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಲ್ಲೂ ಕೂಡ ಸಂದೇಹ ಇತ್ತು. ಏನು ಸಂದೇಹ ಇತ್ತು? ಶ್ರೀರಾಮ ಅಯೋಧ್ಯೆಗೆ ಮತ್ತೆ ವಾಪಸ್ ಬರ್ತಾನೋ ಇಲ್ವೋ ಅಂತಂದ್ಬಿಟ್ಟು. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕು. ಹಿಂದಿನ ಕಾಲದಲ್ಲಿ ವ್ಯಕ್ತಿಗಳು ತಮಗೆಷ್ಟೇ ಕಷ್ಟ ಬಂದರೂ ಕೂಡ ಅದನ್ನು ಅನುಭವಿಸ್ತಾ ಇದ್ರೆ ಹೊರತು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇರಲಿಲ್ಲ. ಅಂದರೆ ಭಗವಂತ ಕಷ್ಟ ಕೊಟ್ಟಿರೋದನ್ನು ಸಹಿಸ್ಕೋಬೇಕು, ಅದನ್ನು ಎದುರಿಸ್ಬೇಕು ಅಂತ ಗೊತ್ತಿತ್ತೆ ಹೊರತು ಅವ್ರು ಯಾವತ್ತೂ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾ ಇರಲಿಲ್ಲ. ಭರತನಿಗೆ ಜನರು ಏನೆಲ್ಲ ಹೇಳಿದ್ರು, ಅವನಿಗೆ ಎಷ್ಟೆಲ್ಲ ತೊಂದರೆಗಳು ಬಂತು, ಅವನು ಏನನ್ನೆಲ್ಲ ಫೇಸ್ ಮಾಡಬೇಕಾದಂಥ ಪರಿಸ್ಥಿತಿ ಬಂತು, ಮತ್ತು ಕೈಕೆ ಎಷ್ಟು ಅವಮಾನವನ್ನು ಸಹಿಸಬೇಕಾಗಿ ಬಂತು. ಅವಳು ಬೇಕು ಅಂತ ಮಾಡಿಲ್ಲ, ಸರಸ್ವತಿ ಅವಳ ನಾಲಿಗೆಯಲ್ಲಿ ಆ ಮಾತುಗಳನ್ನೆಲ್ಲ ಹೇಳಿಸ್ತಾಳಲ್ವಾ, ದೇವತೆಗಳು ಬಂದು ಕೇಳ್ಕೊಳ್ತಾರೆ
ರಾಮ ಈಗ ಕಾಡಿಗೆ ಹೋಗಲೇಬೇಕು ಅಂತಂದ್ಬಿಟ್ಟು ಆಗ ಈ ಒಂದು ಸಿಚುವೇಶನ್ ಕ್ರಿಯೇಟ್ ಆಗೋದು. ಪಾಪ ಕೈಕೇದು ಏನೂ ತಪ್ಪಿಲ್ಲ, ಅವಳು ಎಷ್ಟೆಲ್ಲ ಮಾತುಗಳನ್ನು ಕೇಳಬೇಕಾದಂಥ ಪರಿಸ್ಥಿತಿ ಬಂತು. ಗಂಡನನ್ನು ಕಳ್ಕೊಂಡ್ಬಿಡ್ತಾಳೆ, ಮಗನೂ ಮತ್ತೆ ಸಿಂಹಾಸನ ಏರೋದಿಲ್ಲ, ಅವನು ಕಾಡಿಗೆ ಬಂದಿದ್ದಾನೆ ಈಗ. ಹೀಗೆ ಬೇಕಾದಷ್ಟು ತೊಂದರೆಗಳು ಅವಳಿಗೆ ಬರುತ್ತೆ. ಹೀಗೆ ಬೇಕಾದಷ್ಟು ಜನ ಬೇಕಾದಷ್ಟು ತೊಂದರೆಗಳನ್ನು ಕಷ್ಟಗಳನ್ನು ಅನುಭವಿಸ್ತಾರೆ ಹೊರತು ಹೇಡಿಗಳ ಹಾಗೆ ಸಾಯ್ತಾ ಇರಲಿಲ್ಲ. ಅವ್ರಿಗೆ ಗೊತ್ತು ಈ ಕಷ್ಟಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಈ ದೇಹ ಬಿಟ್ಟರೆ ಏನು ಬೇರೆ ದೇಹದಲ್ಲಾದರೂ ಕೂಡ ಅದನ್ನು ನಾವು ಅನುಭವಿಸ್ಬೇಕು ಅಂತ. ಅಂದರೆ ನಮ್ಮ ಕರ್ಮಗಳು, ನಾವು ಮಾಡಿರುವಂಥ ಕರ್ಮಗಳು ಕೊನೆ ಆಗೋವರೆಗೂ ಅದು ನಮ್ಮನ್ನು ಬಿಡೋದಿಲ್ಲ ಅನ್ನೋದು ಗೊತ್ತಿರುತ್ತೆ. ಯಾಕೆ ಅಂತಂದರೆ ಅವರು ಪ್ರವಚನಗಳನ್ನು, ಭಗವಂತನ ಬಗ್ಗೆ ಕೇಳೋದು, ಹರಿಕಥೆಗಳನ್ನು ಕೇಳೋದು ಇದೆಲ್ಲ ಮಾಡ್ತಾಯಿದ್ರು. ಅದರಿಂದ ಅವರಿಗೆ ಸ್ವಲ್ಪ ಧರ್ಮ ಅದೆಲ್ಲ ಗೊತ್ತಿರುತ್ತೆ ವಿಚಾರಗಳು. ಆದರೆ ಈಗಿನ ಕಾಲದಲ್ಲಿ ತಿಳ್ಕೊಳ್ಳೋದು ಇಲ್ಲ, ತಿಳ್ಕೊಳ್ಳೋದಕ್ಕೆ ಮೊದಲೇ ಆಸಕ್ತಿ ಇಲ್ಲ, ಸಮಯ ಅಂತೂ ಮೊದಲೇ ಇಲ್ಲ. ಇನ್ನಿದೆಲ್ಲ ಎಲ್ಲಿಂದ ಗೊತ್ತಾಗುತ್ತೆ? ಅದಕ್ಕೆ ಮನಸ್ಸೇನಾಗಿರುತ್ತೆ, ತುಂಬ ವೀಕ್ ಆಗಿದೆ, ವಿಷಯಗಳು ಗೊತ್ತಿಲ್ಲದೆ ಈಗ ಎಸ್ಕೇಪ್ ಆಗಿಬಿಟ್ರೆ ಸಾಕು ಅಂತಂದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾ ಪಾಪ ಅಂತಂದ್ಬಿಟ್ಟು ಧರ್ಮಗ್ರಂಥಗಳಲ್ಲಿ ಹೇಳಿದ್ದಾರೆ. ಅದಕ್ಕೆ ಇಂಥ ವಿಚಾರಗಳೆಲ್ಲ ನಮಗೆ ಈ ಧರ್ಮಗ್ರಂಥಗಳ ಮೂಲಕ ಗೊತ್ತಾಗುತ್ತೆ. ನೋಡಿ, ಕಷ್ಟ ಬಂತು, ಆದರೆ ಅದನ್ನೆಲ್ಲ ಸಹಿಸ್ಕೋಬೇಕು, ಅದರ ಮುಂದೆ ಎದುರು ನಿಂತ್ಕೊಂಡು ಹೋರಾಡಬೇಕು. ಆಮೇಲೆ ಇದೆಲ್ಲ ನಾನು ಅನುಭವಿಸ್ದಾಗಲೇ ನಾನು ಪಾಠಗಳನ್ನು ಕಲಿಯೋದಕ್ಕಾಗೋದು ಅಲ್ವಾ. ಪಾಠ ಕಲಿದೆ ಅಲ್ಲಿಂದ ಎಕ್ಸಾಮ್ ಕೊಡದೆ ನಾನು ಅಲ್ಲಿಂದ ಎಸ್ಕೇಪ್ ಆಗ್ತೀನಿ ಅಂತಂದರೆ ಫೇಲೇ ಆಗೋದು. ಮತ್ತು ಅದೇ ಕ್ಲಾಸಲ್ಲೇ ಕೂತ್ಕೊಂಡು ನಾನು ಕಂಟಿನ್ಯೂ ಮಾಡ್ತಾ ಇರಬೇಕಾಗತ್ತೆ. ಎಲ್ಲಿವರೆಗೂ ನಾನು ಅದರಿಂದ ಹೊರಗಡೆ ಬರೋದಿಲ್ವೋ, ಆ ಪ್ರಾಬ್ಲಮ್ನ ಫೇಸ್ ಮಾಡಿ ಅದರಿಂದ ಆಚೆ ಬರೋದಿಲ್ವೋ, ಅಲ್ಲಿವರೆಗೂ ಭಗವಂತ ನಮ್ಗೆ ಆ ಪ್ರಾಬ್ಲಮ್ಗಳನ್ನು ಮತ್ತೆ ಕೊಡ್ತಾ ಇರ್ತಾನೆ. ಈ ರೂಪದಲ್ಲಿ ಅಲ್ಲ ಅಂತಂದರೂ ಬೇರೆ ರೂಪದಲ್ಲಾದರೂ ನಮಗೆ ಕೊಟ್ಟೇ ಕೊಡ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.